ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ನಮ್ಮ ಮಕ್ಕಳಿಗೆ ರಜಾ ಇರೋದ್ರಿಂದ ನಾವು 1.5 kg ಪಿಗ್ ಮಟನ್ ತಗೊಂಡು ಬಂದು ನಮ್ಮ ಜಮೀನಲ್ಲಿ ಮಾಡ್ಕೊಂಡು ತಿನ್ನೋಣ ಅಂತ ಬಂದಿದ್ದೀವಿ. ನಾವು ಈಗ ಹಂದಿ ಮಾಂಸನ ತೊಳ್ಕೊತಾ ಇದ್ದೀವಿ. ನಮ್ಮ ಮನೇಲಿ ಒಂದು ಅಭ್ಯಾಸ ಏನಂದರೆ ಒಂದೊಂದು ಪೀಸ್ನೇ ತೆಗ್ದು ತೊಳೆಯೋ ಅಭ್ಯಾಸ ಇದೆ. ಆದರೂ ಇವಾಗ ಸ್ವಲ್ಪ ಬೇಗ ತೊಳಿತಾ ಇದ್ದೀವಿ. ವಿಡಿಯೋನ ಲೆಂತಾಗಿ ಮಾಡೋಕ್ಕಾಗಲ್ಲ ನೋಡಿ, ಅದಕ್ಕೋಸ್ಕರ ತೊಳಿತಾ ಇದ್ದೀವಿ. ಈ ಜಮೀನ್ ಹತ್ರ ಪ್ರಕೃತಿಯನ್ನು ನೋಡಿಕೊಂಡು ಅಡುಗೆ ಮಾಡ್ಕೊಂಡು ತಿನ್ನೋದೇ ಒಂದು ಮಜಾ ಕಣ್ರಿ. ಇವಾಗ ಒಲೆ ಹಚ್ತಾ ಇದ್ದೀವಿ ನೋಡಿ. ಈಗ ಒಲೆ ಹಚ್ಬಿಟ್ಟು ಮೊದಲ ಬಾರಿಗೆ ಹಂದಿ ಮಾಂಸನ ಸ್ವಲ್ಪನೂ ನೀರಿಲ್ಲದಂತೆ ಚೆನ್ನಾಗಿ ಡ್ರೈ ಮಾಡ್ಕೋಬೇಕು. ಇದೇ ಫಸ್ಟ್ ಟೈಮು ಒಲೆಯಲ್ಲೆಲ್ಲ ಮಾಡ್ತಾಯಿರೋದು, ಆದರೂ ಆಗ್ತಾಯಿಲ್ಲ. ಕಾವು ಸಿಕ್ಕಾಬಿಟ್ಟೆ. ಏನೋ ಹೊಸದಾಗಿ ಮಾಡೋದಂತ ಬಂದು ಡ್ರೈ ಮಾಡಾಯಿತು. ಇವಾಗ ಬೆಳ್ಳುಳ್ಳಿ, ಸಾಂಬಾರು ಸೊಪ್ಪು, ಹಸಿಮೆಣಸಿನ್ಕಾಯಿ ಮತ್ತು ಚಕ್ಕೆ ಲವಂಗ ಇಷ್ಟೆಲ್ಲ ಹಾಕಿ ಮೊದಲು ರುಬ್ಕೊಡೋಣ. ಇದು ಅರಿಶಿನ ಈರುಳ್ಳಿ ಅಂತಾರೆ. ಫಸ್ಟು ಚೆನ್ನಾಗಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಅದಕ್ಕೋಸ್ಕರ ಇದನ್ನು ಮಾಡ್ಕೊತಿದ್ದೀವಿ. ಇವಾಗ ಮಸಾಲೆ ಫ್ರೈ ಆದಮೇಲೆ ಚೆನ್ನಾಗಿ ಈ ಮಸಾಲೆನ ಆ್ಯಡ್ ಮಾಡ್ಕೋಬೇಕು. ಮಸಾಲೆ, ನೀರು, ಸಾಲ್ಟೆಲ್ಲ ಆ್ಯಡ್ ಮಾಡ್ಕೋಬೇಕು. ಇದೆಲ್ಲ ರೆಡಿ ಆಯಿತು ಮಸಾಲೆ. ಇವಾಗ ಬನ್ನಿ, ಇವಾಗ ಫ್ರೈ ಮಾಡೋಕ್ಕೋಸ್ಕರ ಅರಿಶಿನ ಈರುಳ್ಳಿ ಅಂತಾರಲ್ಲ, ಇದನ್ನು ಹಾಕೋತಾ ಇದ್ದೀವಿ. ಇದರಲ್ಲಿ ಚೆನ್ನಾಗಿ ಮಟನ್ನ ಫ್ರೈ ಮಾಡ್ಕೋಬೇಕು. ರುಚಿ, ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು ಮಟನ್ಗೆ. ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಸಾಲೆ ಎಲ್ಲ ಬೆಂದಾದ ನಂತರ ನಿಮ್ಮ ಡ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಮಟನ್ನ ಹಾಕಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಬೇಯಿಸ್ತಾ ಇರ್ಬೇಕು ಚೆನ್ನಾಗಿ. ಇದು ಬೆಂದ ನಂತರ ಏನು ಮಾಡಬೇಕಪ್ಪ ಅಂತಂದರೆ, ಬೇಯ್ತಾ ಇದ್ದರೆ ಘಮ ಅಂತ ಅದನ್ನೇ ತಿನ್ನಬೇಕಂತ ಅನಿಸ್ತಾ ಇದೆ. ಬೆಂದಾಯಿತು ಅನಿಸುತ್ತೆ. ಇವಾಗ ಬೆಂದಾದಮೇಲೆ ಸ್ವಲ್ಪ ಸಾಲ್ಟ್ ಹಾಕಬೇಕು. ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ನಮ್ಮ ಜಮೀನ ಹತ್ರ ಕೋಳಿ ಇದೆ, ಕುರಿ ಇದೆ, ಮೇಕೆ ಇದೆ, ಹಸು ಇದೆ. ನೀವು ಒಂದ್ಸರಿ ಬಂದು ವಿಸಿಟ್ ಮಾಡಿ. ಈ ಸಮ್ಮರ್ಗೂ ಅದಕ್ಕೂ ತುಂಬ ಸೆಕೆ ಕಣ್ರಿ, ಮಾಡೋಕ್ಕಾಯ್ತಲ್ಲ. ಆದರೂ ಮಾಡ್ತಾಯಿದ್ದೀವಿ. ಇವಾಗ ಮಸಾಲ ರುಬ್ಕೊಂಡಿದ್ವಲ್ಲ, ಅದನ್ನು ಇವಾಗ ಹಾಕಬೇಕು. ನೋಡಿ, ಈ ಮಸಾಲೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಬೇಯಿಸಬೇಕು. ಈ ಮಾಂಸ ತುಂಬ ಬಲ್ತಿದೆ, ಆದ್ದರಿಂದ ಜಾಸ್ತಿ ಬೇಯಿಸಬೇಕಾಗುತ್ತೆ. ಬಿಸಿ ಅಲ್ಲಿ ಒಲೆ ಹತ್ರ ಕೂತ್ಕೊಳ್ಳೋಕ್ಕಾಗ್ತಾಯಿಲ್ಲ. ಬೆಂದಿದೆಯಾ ಅಂತ ನೋಡೋಣ ಅಂತ ತಗೊಂಡಿದ್ದೀವಿ, ಆದರೂ ಬೆಂದಿಲ್ಲ, ಇನ್ನೂ ಬೇಯಬೇಕು. ಸಂಜೆ 6:30 7 ಗಂಟೆ ಆಗೋಯ್ತು ಕಣ್ರಿ. ಅದನ್ನು ಈ ಮಟನ್ನ ಬೇಯಿಸೋಷ್ಟರಲ್ಲಿ ಯಾಕಾದ್ರೂ ಈ ಮಟನ್ನ ತಂದು ಅಂತ ಅನಿಸ್ಬಿಡ್ತು. ತುಂಬ ಲೇಟ್ ಆಗೋಯ್ತು. 7:30 8 ಗಂಟೆ ಆಗೋಯ್ತು ಕಣ್ರಿ ಇದನ್ನು ಮಾಡಿಕೊಂಡು ತಿನ್ನಷ್ಟರಲ್ಲಿ. ಸ್ವಲ್ಪ ಬೆಂದಿದೆ. ಆ ಬಾರಿದೆಯಲ್ಲ ನೋಡ್ರಿ, ಅದು ಬೆಂದಿಲ್ಲ ಕಣ್ರಿ. ಈಗೊಂದು ಒಂದು ಲೆವೆಲ್ಗೆ ಬೆಂದಿದೆ. ನೋಡೋಣ ಟೇಸ್ಟ್ ಹೇಗಿದೆ ಅಂತ. ಅದ್ರ ಜೊತೆಗೆ ಪರೋಟ ತಂದಿದ್ದೀನಿ ಕಣ್ರಿ, ಕಾಂಬಿನೇಷನ್ ಪರೋಟ ಸೂಪರ್. ಪರೋಟ ಇಲ್ಲಾಂದರೆ ಚಪಾತಿ ಕಾಂಬಿನೇಷನ್ ಸೂಪರಾಗಿರ್ತದೆ. ಈಗ ಹಾಕ್ಕೊಂಡು ಟೇಸ್ಟ್ ಮಾಡಿ ನೋಡೋಣ. ಸದ್ಯಕ್ಕೆ ನಾನು ವೀಡಿಯೋ ಮಾಡ್ತಾಯಿದ್ದರಿಂದ ನಾನು ಟೇಸ್ಟ್ ಮಾಡೋಕ್ಕಾಗಲ್ಲ.
ನನ್ನ ಮಕ್ಕಳು ಟೇಸ್ಟ್ ಮಾಡ್ತಾರೆ, ಹೃದಯ್ ಕುಮಾರ್, ಭಾರ್ಗವ್ ಕುಮಾರ್ ಇವರು ಟೇಸ್ಟ್ ಮಾಡಿ ಹೇಳ್ತಾರೆ ನೋಡಿ, ಆಹಾ ಇವನು ಬಾಯಿಗೆ ಹಾಕಿ ಇನ್ನೂ ತಿಂದೆ ನೋಡಲ್ಲ ಆಲೇ ಸೂಪರ್ ಅಂತಿದ್ದಾನೆ. ಆದರೂ ಸೂಪರಾಗಿತ್ತು ಕಣ್ರಿ. ನೀವು ಒಂದ್ಸರಿ ಈ ಥರ ಮಾಡ್ಕೊಂಡು ತಿಂದು ನೋಡಿ, ಇಲ್ಲಾಂದರೆ ನಮ್ಮ ಫಾರ್ಮ್ ಹೌಸ್ಗೆ ಬನ್ನಿ ಮಾಡ್ಕೊಂಡು ತಿನ್ನೋಣ. ವಂದನೆಗಳು.